ಮುಖವಾಡ ಹೊರಬಂತು. ಏನೇ ಆದರೂ ರಾಶಿಕಾ ಶೆಟ್ಟಿ ಜೊತೆ ನಿಲ್ತೀನಿ ಎಂದಿದ್ದ ಸೂರಜ್ ತಿರುಗಿ ಬಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಸೂರಜ್ ದೊಡ್ಡ ಮನೆಗೆ ಬಂದು 1 ವಾರ ಆಗಿತ್ತು. ಆ ವಾರ ರಾಶಿಕಾ ಶೆಟ್ಟಿ ಎಲಿಮಿನೇಷನ್ ಆದ್ರು ಅಂತ ಹೇಳಲಾಯಿತು. ಆಮೇಲೆ ಫ್ರಾಂಕ್ ಎಂದರು. ಇವರಿಬ್ಬರು ಕೆಲ ನಿಮಿಷಗಳ ಕಾಲ ಲಾಂಗ್ ಹಗ್ ಮಾಡಿದರು. ಇದು ಭಾರಿ ಟ್ರೋಲ್ ಆಯಿತು. ಅದಾದ ಬಳಿಕ ರಾಶಿಕಾ ಶೆಟ್ಟಿ ಹಾಗೂ ಸೂರಜ್ ಶೆಟ್ಟಿಗೆ ಇರೋದರ ಬಗ್ಗೆ ಇಡೀ ಮನೆ ಚರ್ಚೆ ಮಾಡಿತ್ತು. ಕಿಚ್ಚ ಸುದೀಪ್ ಕೂಡ ವಾರ್ನಿಂಗ್ ಕೊಟ್ಟರು. ಸೂರಜ್ ಎಚ್ಚೆತ್ತುಕೊಳ್ಳಲಿಲ್ಲ. ಜಗಳದ ವಿಚಾರಕ್ಕೋ ಟಾಸ್ಕ್ ವಿಚಾರಕ್ಕೋ ರಾಶಿಕಾ ಶೆಟ್ಟಿ ಟ್ರೋಲ್ ಆಗಿದ್ದೇ ಜಾಸ್ತಿ. ಆದರೆ ಸೂರಜ್ ಮೇಲಿದ್ದ ನಿರೀಕ್ಷೆ ಸುಳ್ಳಾಯಿತು. ಆರಂಭದಲ್ಲಿ ಅಭಿಷೇಕ್ ಶ್ರೀಕಾಂತ್ ಜೊತೆ ಜಾಸ್ತಿ ಮಾತನಾಡುತ್ತಾ ಅವರ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದ ರಾಶಿಕಾ ಶೆಟ್ಟಿ ಅವರು ಸೂರಜ್ ಜೊತೆ ಕ್ಲೋಸ್ ಆದರು. ಅಭಿಷೇಕ್ ಅವರ ಜೊತೆ ರಾಶಿಕಾ ಆಮೇಲೆ ತುಂಬಾ ಕಡಿಮೆ ಮಾತನಾಡಿದರು. ಇದನ್ನು ನೋಡಿ ಇಡೀ ಮನೆ ಗಮನಿಸಿತು. ಇದೇ ವಿಚಾರದ ಬಗ್ಗೆ ಕೆಲವರು ಧ್ವನಿ ಎತ್ತಿ ಮಾತನಾಡಿದ್ದುಂಟು. ಈಗ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಟಾಸ್ಕ್ನಲ್ಲಿ ಸೂರಜ್ ಕೂಡ ಇದ್ದರು. ಚೈತ್ರ ಕುಂದಾಪುರ ಸರಿಯಾಗಿ ಉಸ್ತುವಾರಿ ಮಾಡಲಿಲ್ಲ, ಅದಕ್ಕೆ ರಾಶಿಕಾ ಕ್ಯಾಪ್ಟನ್ ಆದರು ಎಂದು ಸೂರಜ್ ಅಶ್ವಿನಿಗೌಡ ಹೇಳಿದ್ದಾರೆ. ಇನ್ನು ರಜತನ್ನು ಹೇಟ್ ಮಾಡುತ್ತಿದ್ದ ರಾಶಿಕಾ ಕಳೆದ 3 ದಿನಗಳಿಂದ ಅವರ ಜೊತೆಯೇ ಇದ್ದಾರೆ. ಇದು ಕೂಡ ಸೂರಜ್ಗೆ ಆಶ್ಚರ್ಯ ತಂದಿದೆ. ಸೂರಜ್ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ ಎಂದಿದ್ದ ರಜತ್ ಜೊತೆ ರಾಶಿಕಾ ಹೇಗೆ ಆರಾಮಾಗಿದ್ದಾಳೆ ಎನ್ನುವುದು ಸೂರಜ್ ಪ್ರಶ್ನೆ. ಈಗ ಬಾಹರಿಯೊಂದು ಹೊಸ ಪ್ರೊಮೋ ರಿಲೀಸ್ ಮಾಡಿದೆ. ಅದರಲ್ಲಿ ಸೂರಜ್ ಹಾಗೂ ರಾಶಿಕಾ ಶೆಟ್ಟಿ ನಡುವೆ ಜಗಳ ಆಗಿದೆ. ನಾನು ಕ್ಯಾಪ್ಟನ್ ಆಗಿದ್ದು ನಿನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದೆ. ಎಲ್ಲರ ಮುಖವಾಡ ಈಗ ಹೊರಗಡೆ ಬರುತ್ತದೆ ಅಂತ ರಾಶಿಕಾ ಶೆಟ್ಟಿ ಹೇಳಿದ್ದಾರೆ. ಆಗ ಸೂರಜ್ ಅವರು ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಲಿಲ್ಲ ಅಂದೆ, ವಿನ್ ಆದಮೇಲೆ ಯಾಕೆ ಕಂಗ್ರ್ಯಾಚುಲೇಷನ್ ಎಂದೆ, ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಲಿಲ್ಲ ಎಂದೆ. ಕ್ಯಾಪ್ಟನ್ ಆದವರಿಗೆ ಸ್ವಂತ ಬುದ್ಧಿ ಬೇಕು. ಹಿಂದೆ ಒಬ್ಬರು ಇದ್ದಾಗ ಒಂಥರ, ಈಗ ನಾನು ಇದ್ದಾಗ ಇನ್ನೊಂಥರ ಮಾಡಬಾರ್ದು. ಎಲ್ಲವೂ ಕಾಣುತ್ತಿದೆ, ನಾವೇನು ಕುಡ್ರಲ್ಲ ಎಂದು ಸೂರಜ್ ಹೇಳಿದ್ದಾರೆ. ಆಮೇಲೆ ಸೂರಜ್ ಬಟ್ಟೆಗಳನ್ನೆಲ್ಲ ತಗೊಂಡು ರಾಶಿಕಾ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಬಿಸಾಕಿದ್ದಾರೆ. ಇವರಿಬ್ಬರು ತುಂಬ ಚೆನ್ನಾಗಿದ್ದರು. ಇವರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಕ್ಯಾಪ್ಟನ್ಸಿ ಟಾಸ್ಕಿಂದ ಇಬ್ಬರು ದೂರ ಆಗಿದ್ದಾರೆ. ನೋಡೋಣ ಈ ವೀಕ್ ಹೇಗಿರುತ್ತೆ. ರಾಶಿಕಾ ಅವರ ಕ್ಯಾಪ್ಟನ್ಸಿ. ಯಾವಾಗಲೂ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಇದ್ರು. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಫೈನಲ್ ತನಕ ಬರ್ತಿದ್ದು, ಆಮೇಲೆ ಕ್ಯಾಪ್ಟನ್ಸಿಯಿಂದ ಹೊರಗೆ ಬೀಳ್ತಿದ್ರು. ಈ ವಾರ ಅವರ ಇಚ್ಛೆಯಂತೆ ಕ್ಯಾಪ್ಟನ್ ಆಗಿದ್ದಾರೆ. ನೋಡೋಣ ಈ ವಾರ ಹೇಗಿರುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.